ಗೈಸ್ ನೆನ್ನೆ ಬ್ಲಾಗಲ್ಲಿ ಹೇಳ್ದಂಗೆ ಇವತ್ತು ನಾನು ಕರ್ಕೊಂಡು ಹೊರಟಿದ್ದೀನಿ ಇವ್ರನ್ನ ರೆಡಿಯಾಗಿ ಏನೋ ಗಿಫ್ಟ್ ಕೊಡಿಸ್ತಾರೆ, ಫುಲ್ಲು ಜೋಶಲ್ಲಿ ಹೋಗ್ತಾ ಇದಾರೆ ಗೈಸ್. ಏನಮ್ಮ ಗಿಫ್ಟ್ ಕೊಡಿಸ್ತಾರಂತೆ. ಗಿಫ್ಟ್ ಅಂದ್ರೆ ನನಗೆ ಆಸೆ ಅಲ್ವಾ, ನೋಡೋಣ ಏನು ಕೊಡಿಸ್ತಾರೆ. ಇನ್ನ ಗಂಟ್ಲು ಸರಿ ಹೋಗಿಲ್ಲ ಅಲ್ಲಮ್ಮ ನಿಂದು. ಗೈಸ್ ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಇರಲಿಲ್ಲ, ಒಂದು ಹಳೇದಿತ್ತು, ಅದು ಕೆಟ್ಟೋಗಿ ನಾವು ಅಮ್ಮ ಕೈಯಲ್ಲಿ ಉಸ್ತಾ ಇದ್ರು, ಅವ್ರಿಗೆ ಹುಷಾರು ತಪ್ತಾ ಇದ್ರು ಯಾವಾಗ್ಲೂ. ಅದಕ್ಕೆ ಒಂದು ವಾಷಿಂಗ್ ಮಿಷಿನ್ ನೋಡೋಣ ಕೊಡ್ಸೋಣ ಅಂತ ಬಂದಿದ್ದೀನಿ. ಫಸ್ಟು ಯಾವುದು ಇದಲ್ಲ ಇದು ಇದಲ್ಲ ಇದು ಹೈಯರ್ ಅಲ್ಲಿ ನೋಡ್ತಾ ಇದ್ದು. ಇದರಲ್ಲಿ ಸುಮಾರಷ್ಟು ಇದಾವೆ ಫೀಚರ್ಸ್ಗಳು. ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ. ಫಸ್ಟು ನಾನು ಇದನ್ನ ನೋಡೋದು, ಮತ್ತೆ ಅವರು ಇದು ಸಜೆಸ್ಟ್ ಮಾಡಿದೋ ಗೈಸ್. ನಾವು IFPಗೆ ಹೋಗೋಣ ಅಂತ ಅಂದ್ಬಿಟ್ಟಿದ್ದು, ಅಲ್ಲಿ ಮೇಲ್ಗಡೆ ಐತೆ, ಅದಕ್ಕೆ ಹೋಗೋಣ ಅಂತ ಇದ್ದು. ಸೊ ಇವಾಗ ಹೈಯರಲ್ಲಿ ಫೀಚರ್ಸ್ ಏನಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ಅವರು. ನಮ್ಮಮ್ಮ ಇದು ಬೇಡ, LGಗೆ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಇದು ಸೊ ಇದಾದರೆ 10 kg ಬರುತ್ತೆ. ಹೇಳಿ ಫ್ಯೂಚರ್ಸು ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಿದ್ರೆ ಇದು ಫ್ಯೂಚರ್ಸ್ ಜಾಸ್ತಿ ಇಲ್ಲ. ಮೋರ್ ಓವರ್ ಇನ್ನೊಂದು ಜಾಸ್ತಿ ಇದು ಸ್ಪೇಸ್ ಕನ್ಸ್ಯೂಮ್ ಮಾಡುತ್ತೆ. ಅದಾದ್ಮೇಲೆ ಇನ್ನೊಂದು ಇಲ್ಲಿ ಏನೋ ಇದು ಕ್ಲೀನಿಂಗ್ ಮಾಡೋದಕ್ಕೆ ಹೈಯರಲ್ಲಿ ಅದರಲ್ಲಿ ಒಂದು ಹೊಸ ಫೀಚರ್ಸ್ ಬಿಟ್ಟಿದ್ದಾರೆ. ಏನಂತ ಅಂದ್ಬಿಟ್ಟು ನಿನಗೆ ಆಮೇಲೆ ತೋರಿಸ್ತೀನಿ. ಇದ್ರಲ್ಲಿ ಅದಿಲ್ಲ. ನಾವು ಅಮ್ಮ ನೋಡಿದ್ರೆ ಅಮ್ಮ ಇದನ್ನ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದಾರೆ. ನೋಡುವ ಯಾವ್ದು ಫೈನಲ್ ಮಾಡ್ತೀವಿ, ಅದು ಮಾಡ್ತೀವೋ ಅಥವಾ ಇದು ಮಾಡ್ತೀವೋ ಅಂತ ತೋರಿಸ್ತೀನಿ. ಓಕೆ. ಸೊ ಇದರಲ್ಲಿ ಏನೋ ಅದು ಕ್ಲೀನಿಂಗ್ದು ಫಂಕ್ಷನ್ಸ್ ತೋರಿಸೋದ್ನಲ್ಲ, ಇದರಲ್ಲಿ ಸ್ಪೇಸು ಬಂದು ಸೊ ಯೂಶಲಿ ಅದರಷ್ಟೇ ಐತೆ, ಬಟ್ ಅವ್ರು ನೋಡಿದ್ರೆ ಇದು ಕಮ್ಮಿ ಐತೆ ಅಂತ ಅಂದರು. ಆ್ಯಂಡ್ ಯಾವುದೇ ವಾಷಿಂಗ್ ಮಿಷಿನ್ ಮಾಡಲಲ್ಲಿ ಈ ಥರ ಇಲ್ವಂತೆ, ಇದೇ ಮಾಡಲಲ್ಲಿ ಬಿಟ್ಟಿರೋದಂತೆ ಫಸ್ಟ್ ಇವಾಗ. ಸೊ ಇಲ್ಲೊಂದಿದೆ ಒಂದೇ, ಇದು ಫುಲ್ಲು ಕ್ಲೀನ್ ಆಗೋಕ್ಕೆ. ಇದು 9 kg ವಿತ್ತು ಏನೋ ಸ್ಟೀಮು, ಏನೋ 1 2 3 4 5 6 7 8 2 ಮೋಡ್ ಇದ್ದಾವೆ ಇದರಲ್ಲಿ ಸ್ಟೀಮ್ಗೆ. ಅದಾದಮೇಲೆ ಬಂದೆ ಅದಾದಮೇಲೆ ಇದೊಂದು ಐತೆ. ಸೊ ಇದ್ರಲ್ಲಿ ಫೀಚರ್ಸ್ ಜಾಸ್ತಿ ಇದೆ. ಅದಾದಮೇಲೆ ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಿದ್ರೆ ಅದು ಬೆಲ್ಟ್ ಡ್ರೈವು, ಇದು ಡೈರೆಕ್ಟ್ ಡ್ರೈವು ಮೋಟರ್ಗೆ. ಗೈಸ್ ಇವಾಗ ಅಲ್ಲಿಂದ ಬಂದು ಇನ್ನೂ ಒಂದು ಕಡೆ ನಾವು ವಿನ್ಯಾಸಕ್ಕೆ ಹೋಗ್ತಾ ಇದೀವಿ ಗೈಸ್. ಹಾಂ, ಇಲ್ಲಿ ನೇತ್ರಾಂಟಿ ಮನೆಗೆ ಹೋಗ್ಬಿಟ್ಟು ಹೋಗೋಣ. ಇಲ್ಲಿ ಆರ್ಚೆ ಒಳಗಡೆ ಒಬ್ರು ಕುಂಕುಮ ಕರ್ದವ್ರೆ, ನನ್ನ ಫ್ರೆಂಡ್ ಮನೆಗೆ ಹೋಗಿ ಕುಂಕುಮ ತಗೊಂಡು ಆಮೇಲೆ ಬೇರೆ ಕಡೆ ಹೋಗೋದು. ಸೊ ಇನ್ನೂ ಒಂದು ಕಡೆ ನಾವು ನೋಡಕ್ ಹೋಗ್ತಾ ಇದೀವಿ ಗೈಸ್. ಬನ್ನಿ ಅಲ್ಲಿ ಹೋಗುವ. ಫಸ್ಟು ಇವ್ರ ಫ್ರೆಂಡ್ ಕರೆದಿದಾರಂತೆ, ಹಾಲು ಹೋಗ್ತಿದಾರಂತೆ, ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಇನ್ನೊಂದು ಕಡೆ ಹೋಗೋಣ. ಬನ್ನಿ ಗೈಸ್. ಗೈಸ್ ಇವಾಗ ನಾವು ಆಂಟಿ ಮನೆಗೆ ಹೋಗೋದು. ಆಂಟಿ ಅವರೆಲ್ಲ ಇನ್ನು ಸೆಟ್ ಮಾಡ್ಕೋತಿದ್ದಾರೆ ಗೈಸ್, ಮನೆ ಶಿಫ್ಟ್ ಮಾಡಿದೀನಿ. ಇದು ಕಿಚನ್, ಇದು ರೂಮ್ ಅಲ್ಲ, ಇದು ಅಡಿಗೆ ಅಲ್ಲ, ದೇವ್ರ ಮನೆ. ಕಿಚನ್, ದೇವ್ರ ಮನೆ. ಹಿಂಗೆ ಬಂದ್ರೆ ರೂಮ್ ಇದೆ ಗೈಸ್, ಕಬೋರ್ಡ್ ಇದೆ. ಬಿಲ್ಡಿಂಗ್ ಕಟ್ಸ್ಬೇಕಾದ್ರೆ ಮಾಡ್ಸ್ಬಿಟ್ಟಿರ್ತಾರೆ. ಎಷ್ಟೊಂದ್ ಜನ ಏನ್ ಮಾಡ್ತಾರೆ, ಇಲ್ಲಿ ಸ್ಪೇಸ್ ಬಿಡ್ಸ್ಬಿಡ್ತಾರೆ, ಆಮೇಲೆ ಆರಾಮಾಗಿ ಮಾಡಿಸ್ಕೋತಾರೆ. ಅದು ಬೆಸ್ಟ್ ಅಂತ ಅನ್ಸುತ್ತಾ? ಏನಂತೀರ ನೀವು? ಈ ಕಡೆ ಒಂದು ರೂಮ್ ಐತೆ. ಆಂಟಿ ಬರೋದ್ ಬಂದವ್ರೆ, ಬಹಳ ದೂರ ಬಂದ್ಬಿಟ್ಟವ್ರೆ. ಅವಾಗ ಅವಾಗಾದ್ರೆ ಪಕ್ಕದ ಒಂದೇ ರೋಡ್ ಅಂಕಲ್, ಪಕ್ಕದ ರೋಡು ಡೌನ್ ಬಂದ್ರೆ ಮನೆ. ಇವಾಗ ಜಾಸ್ತಿ ದೂರ ಬಂದ್ಬಿಟ್ಟವ್ರೆ. ಆಂಟಿ ಫ್ರೆಂಡ್ಸು ಎಲ್ಲ ನಮ್ಮ ಮನೆ ಎಲ್ಲಿತ್ತೋ ಅದ್ರ ಪಕ್ಕದ ರೋಡ್ ಡೌನ್ಗೆ ಹೋದ್ರೆ ಅವ್ರ ಮನೆ ಇದ್ದಿತ್ತು. ಇವಾಗ ಇಲ್ಲಿಗೆ ಬಂದ್ಬಿಟ್ರು, ಸ್ವಲ್ಪ ಜಾಸ್ತಿ ದೂರ ಬಂದ್ಬಿಟ್ಟು. ಇಲ್ಲಿ ಗಣೇಶ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ, ಪೇಂಟ್ ಇದು. ಆದ್ರೆ ನಿಮ್ಗೆ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇರ್ಬೋದು, ಚೆನ್ನಾಗೈತೆ. ಹಾ, ಮೇನು ಮನೆ ಮುಂದೆ ಈ ತರ ಜಾಗ ಇರ್ಬೇಕು, ಆಟ ಆಡ್ಕೊಂಡು ಆರಾಮಾಗಿ ಇರ್ಬೋದು. ಮನೆ ಮುಂದೆ ಜಾಗ ಇರ್ಬೇಕು ಮೇನ್, ಇಲ್ಲ ಅಂದ್ರೆ ಏನೋ ಒಂಥರ ಅನ್ಸುತ್ತೆ. ಮನೆ ಮುಂದೆ ಜಾಗ ಇರಬೇಕು ಮೇನ್. ಜಾಗ ಒಂದಿದ್ರೆ ಆಟ ಆಡೋಕ್ಕಾಗಿರ್ಬೋದು, ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿರ್ಬೋದು, ಓಡಾಡೋಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಹೆಲ್ಪ್ಫುಲ್ ಆಗುತ್ತೆ. ಒಂದೊಂದು ಮನೇಲಿ ಏನಾಗ್ಬಿಡುತ್ತೆ, ಇಷ್ಟೇ ಜಾಗ, ಇಷ್ಟೇ ನೀಟಾಗಿ ಒಡ್ಡಾಡಕ್ಕೆ ಆಗಲ್ಲ. ಇನ್ನೇನ್ ಮಾಡ್ತೀರಾ ಅಲ್ಲಿ. ಗೈಸ್ ಇವಾಗ ನಾವು ಕೂಡ ಹೊರಟಿದೀವಿ, ಇನ್ನೂ ಒಂದ್ ಕಡೆ ಹೋಗ್ತಾ ಇದೀವಿ ಗೈಸ್.
ಗೈಸ್ ನೋಡಕ್ಕೆ ಇನ್ನೊಂದ್ ಕಡೆ ಹೋಗ್ತಾ ಇದೀವಿ. ಎಷ್ಟು ವಿಶಾಲವಾಗೈತೆ ನೋಡಿ ರೋಡ್. ಫುಲ್ಲು ಸೈಲೆಂಟ್ ಆಗಿರೋ ರೋಡಿಗೆ ಬಂದ್ಬಿಟ್ಟಿದ್ದೀರಾ ಆಂಟಿ. ಆಂಟಿಗೆ ಓನರ್ದು ಟೆನ್ಷನ್ ಆಗ್ಬಿಟ್ಟೈತೆ. ನಾನೇನ್ ತಲೆ ಕೆಡ್ಸ್ಕೊಳ್ಳಪ್ಪ ಯಾರ ಬಗ್ಗೆ ಅಂತ ಪ್ರಭು ಅಣ್ಣನ ಹತ್ರನೇ ನಾನು ಹೇಳ್ತೀನಿ. ಪ್ರಭುನ ಒಂಥರ ಇದೊಂಥರ ಕೇಸು. ಪ್ರಭು ನೀನು ಅಂದ್ಬಿಟ್ಟು ಗೈಸ್ ಒಂದ್ 2-3 ಕಡೆ ವಿಚಾರಿಸ್ಕೊಂಡು ಸಕ್ಕ ಟೈಮ್ ಹೋಗ್ತಾ ಇದೆ ಗೈಸ್. ಇಲ್ಲಿ ನೋಡಿ 8:32 ಆಗೈತೆ. ಇನ್ನ ಒಂದ್ ಕಡೆ ಹೋಗ್ತಾ ಇದೀವಿ. ಟ್ರಾಫಿಕ್ ಜಾಮ್ ಅಲ್ಲಿ ನಿಂತಿದೀವಿ ಗೈಸ್ ಇಲ್ಲಿ. ನಾವಮ್ಮ ನೋಡಿ ಹಿ ಖುಷಿ ನೋಡ್ರಿ ಮಂದಾಸ ಮುಖದಲ್ಲಿ. ಗೈಸ್ ಇವಾಗ ನಾವು ಇನ್ನೊಂದ್ ಕಡೆ ಬಂದಿದೀವಿ ಗೈಸ್ ನೋಡೋಕೆ. ಸೊ ಇಲ್ಲಿ ಏನ್ ಪ್ರೈಸ್ ಏನ್ ಲಿಸ್ಟ್ ಇದೆ ಅಂತೆಲ್ಲ ನೋಡ್ಕೊಬೇಕು. ನೋಡಿ ಗೈಸ್ ಇದು ಯಾವ್ದೋ ಏರಿಯಾ ನನಗೆ ಗೊತ್ತಿಲ್ಲ, ನಮ್ಮ ಅಣ್ಣ ಸಜೆಸ್ಟ್ ಮಾಡಿದ್ರು ಅಂತ ಬಂದಿದ್ದೀನಿ. ಬನ್ನಿ ಗೈಸ್ ಒಳಗಡೆ ಹೋಗುವ. ನೋಡ್ತಾ ಇದೀವಿ ಪರ್ಸನಿಗೆ ವೇಟ್ ಮಾಡ್ತಾ ಇದೀವಿ ಗೈಸ್. ನಮ್ಮ ಅಣ್ಣ ಅವ್ರ ಹತ್ರ ಮಾತಾಡ್ತಿದಾರೆ. ನಮ್ಮಮ್ಮ ನೋಡಿ ಗೈಸ್ ಏನ್ ಮಾಡ್ತವ್ರೆ ಅಂತ. ಏನ್ರಿ ಅದು? ಅಬ್ಬಾ ಅಬ್ಬಾ ಎಷ್ಟೋ ದಿವಸದ ಕನ್ಸು ಗೈಸ್. ತಗೋಬೇಕಂತ ಇದೀನಿ, ತಗೊಳಕ್ಕೆ ಆಯ್ತಲ್ಲ. ಯಾಕಂದ್ರೆ ನನ್ನ ಫೋನಲ್ಲಿ ಎಡಿಟ್ ಮಾಡಕ್ ಆಗ್ತಲ್ಲ ಗೈಸ್, ಕ್ರ್ಯಾಶ್ ಹಾಕುತ್ತೆ ಹಂಗೆ. ಇರಪ್ಪ ಅಮ್ಮಮ್ಮ ಏನು ವರ್ಕ್ ಮಾಡ್ತವ್ರಲ್ಲಿ. ವಾವ್ ಮಂಜಮ್ಮ 5G ಆಗೋದ್ರು ಗೈಸ್ ಇವಾಗ. ಈ ಮಾಡಲ್ ತಗೋತಾ ಇದೀವಿ. ಯಾವ್ದು ಅಲ್ಲಿ ನೋಡಿ ಇಲ್ಲ. ಮತ್ತು ಅವರು ಇದನ್ನ ತಾನೇ ಹೇಳಿದೆ 10 ದಿವಸ ಆದ್ಮೇಲೆ ಕೊಡ್ತೀವಿ. ಹೌದು ಗೈಸ್ ಈ ಮಾಡಲ್ ಬಂದು ಸ್ಪೆಸಿಫಿಕ್ ಆಗಿ ಲೇಟೆಸ್ಟ್ ಮಾಡಲು. ಅದಕ್ಕೆ ಇದನ್ನ ತರ್ಸಕ್ಕೆ 10 ದಿವಸ ಆಗೋದಂತೆ. ತೋರಿಸ್ತೀನಿ ನಿಮ್ಗೆ ವ್ಲಾಗಲ್ಲಿ ಯಾವ ಮಿಷಿನ್. ಹಳೆ ಕಾಲದ್ದು ಇದು, ಹಳೆ ಕಾಲದಲ್ವಾ ಅಮ್ಮ ಗೈಸ್? ಇದು ಹಳೆ ವಾಷಿಂಗ್ ಮಿಷಿನ್ ಗೈಸ್ ನಮ್ಮ ಮನೇಲಿ. ಅಂದ್ರೆ ಇದು ಒಕ್ಕೂಡಿದೆ, ಇದು ಡ್ರೈ ಎತ್ತಾಕ್ಬೇಕು. ಡ್ರೈ ಸ್ವಲ್ಪ ಜೋರಾಗಿ ಮಾತಾಡಿ ಕೇಳಿಸಲ್ಲ. ನೀನ್ ಫಸ್ಟ್ ಕೊಡುತ್ತೆ. ಡ್ರೈಯರ್ ಇದು ಡ್ರೈಯರ್. ಇದು ಹಳೆ ಕಾಲದಿಂದ ಈ ಟೆಕ್ನಾಲಜಿ ಐತಲ್ವಾ ಸಣ್ಣ ಮಕ್ಕಳಿಗೆ ಗೈಸ್. ನಮ್ಮ ಮನೇಲಿರೋ ಮಿಷಿನ್ ಇಷ್ಟ ಅರ್ಧ ಐತೆ. ಆದ್ರೆ ಅದಂತೂ ತುಂಬಾ ಹಳೆ ಮಿಷಿನ್ ಆಗೈತೆ. ಅದೊಂದು 20 ವರ್ಷ 25 ವರ್ಷ ಆಗೈತೆ ಅನ್ಸುತ್ತೆ. ತುಂಬಾ ಹಳೇದಮ್ಮ ಅದು. ಅಲ್ವಾ? ಮತ್ತೆ ಎಷ್ಟು ವರ್ಷ? ಏನ್ ಅಮ್ಮಮ್ಮ ಅಂದ್ರೆ ಒಂದು 15 ವರ್ಷ ಅಷ್ಟೇ. 15 ವರ್ಷನ? ನಮ್ ಕೈಗೆ ಬಂದೇನೆ ಎಷ್ಟು ವರ್ಷ ಆಯ್ತಮ್ಮ ಅದು? ಬಂದು 10 ವರ್ಷ ಆಯ್ತು. ಮತ್ತೆ ಅವ್ರ ಎಷ್ಟು ವರ್ಷ ಯೂಸ್ ಮಾಡಿರಲ್ಲ. ಐ ಏನದು? ಐ ಕಡಿಲಿ ಕಡೆ ಗೈಸ್ LGದ್ ನೋಡೋಣ ಅಂತ ನೋಡ್ದೆ ಗೈಸ್. ಇನ್ನು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಚೆನ್ನಾಗೈತೆ, ಬಟ್ ಫೀಚರ್ಸ್ ಅಷ್ಟೊಂದಿಲ್ಲ. ಫ್ಯೂಚರ್ಸ್ ತುಂಬಾ ಕಮ್ಮಿ ಇದೆ ಗೈಸ್ ಇದರಲ್ಲಿ. LGಲಿ ಫ್ಯೂಚರ್ಸ್ ಕಮ್ಮಿ ಇದೆ ಗೈಸ್, ಸ್ವಲ್ಪ ಇನ್ನು ಅಪ್ಗ್ರೇಡ್ ಆಗಿಲ್ಲ ಇದು. ಸೊ ನಾನಿವಾಗ ಕೊಡಿಸ್ತಾ ಇರೋ ಮಾಡ್ಲು ಬಂದು ಸ್ವಲ್ಪ ಅಪ್ಗ್ರೇಡ್ ಆಗಿದೆ. ಲೇಟೆಸ್ಟ್ ಮಾಡ್ಲು ಕೊಡಿಸ್ತಾ ಇದೀನಿ ಗೈಸ್. ನಿಮ್ಗೆ ಯಾವ್ದು ಅಂತ ಅಂದ್ಬಿಟ್ಟು ವ್ಲಾಗಲ್ಲೇ ನೋಡಿ ನೀವು. ಸೊ ಬಿಕಾಸ್ ನನ್ನ ಎಫರ್ಟ್ ಜಾಸ್ತಿ ಆಯ್ತಲ್ವಾ, ಅದಕ್ಕೋಸ್ಕರ ನನಗೂ ಒಂದು ಆಸೆ, ನೀವು ನಾಳೆ ವ್ಲಾಗ್ ನೋಡ್ಲಿ, ನಾಳೆ ವ್ಲಾಗ್ ನೋಡ್ಲಿ ಅಂತ ಅಂದ್ಬಿಟ್ಟು ನಾವು ಫಸ್ಟ್ ಈ ತರ ಟಾಪ್ ಲೋಡ್ ತಗೊಳ್ಳೋಣ ಅಂತಾನೆ ನೋಡ್ತಾ ಇದ್ದು. ಆದ್ರೆ ಸುಮ್ಮನೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ, ಅದಕ್ಕೆ ಚೆನ್ನಾಗಿರೋದು ಅವ್ರು ಇಷ್ಟಪಟ್ಟು ತಗೊಳ್ಳಿ ಅಂತ. ಒಂದೇ ಕಂಪ್ನಿ ಅಂತೆ. ಆದ್ರೆ LGನೇ ತಗೋಬೋದಿತ್ತು, ಆದ್ರೆ ಫೀಚರ್ಸ್ ಅಷ್ಟು ಇಲ್ಲ. ಇವಾಗ ನಾವು ತಗೋತಾ ಇರೋದಕ್ಕೂ ಅದಕ್ಕೂ ಏನಷ್ಟಿಲ್ಲ. ಅಪ್ಪು ನನ್ಗೆ ಇಷ್ಟ ಆಗಿದೆ ಇದೊಂದೇ ಒಂಥರ ಕ್ಲಾಸಿಕ್ ಆಗಿ ಚೆನ್ನಾಗೈತೆ. ಒಂದು ದೊಡ್ಡ ಮನೆಯಲ್ಲಿ ಒಂದು ಒಳ್ಳೆ ಸೌಂಡ್ ಬಾಕ್ಸ್ ಇಡಬೇಕು. ನನಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೆ ಮಾಡಿದ್ರು ಒಂದು ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಇಡ್ಬೇಕಂತ ನನಗೆ ಆಸೆ. ನಾವಮ್ಮ ನೋಡ್ತಾ ಇದ್ದೆ. ಆಸೆಗೇನು, ಆಸೆ ಪಡ್ತಾ ಇರ್ತೀವಿ. ನಾವು ಆಸೆ ಪಡಕ್ ಹೋಗ್ಬಾರ್ದು. ನಮ್ಮ ಮನೆ ಬರ್ದಲ್ಲ, ಅದು ಬರ್ದಿದ್ರೆ ಸಿಗುತ್ತೆ. ಇವತ್ತು ನಾಳೆ ಬರುತ್ತೆ ಅಂತ ಅನ್ಕೊಬೇಕಷ್ಟೇ. ಆದ್ರೆ ನಿಜವಾಗ್ಲು ನಾನು ಏನ್ ಆಸೆ ಪಟ್ರು ನನ್ನ ಲೈಫಲ್ಲಿ ಅದು ಬರೋದೇ ಇಲ್ಲ ಗೈಸ್. ಅದಕ್ಕೆ ನಾನು ಎಲ್ಲಾನು ದೂರ ಇಟ್ಬಿಟ್ಟಿದೀನಿ. ನೀವು ವ್ಲಾಗ್ ಅಲ್ಲಿ ನೋಡೋ ಮುತ್ತುನೇ ಬೇರೆ, ರಿಯಲ್ ಮುತ್ತುನೇ ಬೇರೆ. ಓಪನ್ ಆಗಿ ಹೇಳ್ತೀನಿ ಗೈಸ್, ರಿಯಲ್ ಆಗಿ ನಾನು ಮಾತಾಡೋದು ಹೋಗಲ್ಲ. ನಾನು ಯಾರ ಜೊತೆನೂ ಮಾತಾಡ್ತಾ ಇಲ್ಲ ಗೈಸ್. ನನ್ನ ಪಾಡಿಗೆ ನಾನು, ನಮ್ಮ ಅಮ್ಮ ನಮ್ಮ ಅಕ್ಕ ಅಷ್ಟೇ ಯೂಶಲಿ ನಾನು ಮಾತಾಡೋದು. ಅದ್ ಬಿಟ್ರೆ ಯಾರ ಜೊತೆನೂ ಮಾತಾಡಕ್ಕೆ ಹೋಗ್ತಾ ಇಲ್ಲ. ಇವ್ನು ನೋಡ್ರಿ, ಜೈ ಶ್ರೀರಾಮ್ ರಾಘು.
ಗೈಸ್ ಸೆಟಪ್ ನೋಡಿ ಎಷ್ಟು ಚೆನ್ನಾಗೈತೆ ಇಲ್ಲಿ ಕುತ್ಕೊಳ್ಳೋದು. ಒಳ್ಳೆ ಸ್ಪೀಕರ್ ಬಾಕ್ಸ್ಗಳು ಇಲ್ಲಿ, ಟಿವಿ ಸೆಟಪ್ ಮಾತ್ರ ಕಂಪ್ಲೀಟ್ಲಿ ಸೂಪರ್. ಗೈಸ್ ಇದು ಯಾವ ಏರಿಯಾ ಅಂತ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಗೈಸ್. ನಾವಂತೂ ಎಲ್ಲಾ ಕಡೆ ಸುತ್ತಾಡಿ ನಮ್ಗೆ ಎಲ್ಲೆಲ್ಲಿ ಹೋಗ್ತಾ ಇದೀವಿ ಅಲ್ಲ, ಮೀನು ಸಕ್ಕ ಸುತ್ತಾಡ್ತಾ ಇದೀವಿ ಗೈಸ್ ನಾವು. ನೋಡಿ ಯಾವ ಏರಿಯಾ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಯಾವ ಏರಿಯಾ ಅಂತ ಆದ್ರೆ ನಮ್ಗೆ ಹೆಸರು ಗೊತ್ತಾಗ್ತಾ ಇಲ್ಲ. ಮೆಜೆಸ್ಟಿಕ್ ಇಂದ ಇದು ಎಲ್ಲ ಆಫೀಸ್ಗಳಿಗೆ ಹೋಗ್ತಾರೆ. ಇಲ್ಲಿ ಇನ್ನೊಂದ್ ಜೊತೆ ಬಂದಿದ್ವಿ ನಾವು ಆಧಾರ್ ಕಾರ್ಡ್ ಮಾಡ್ಸಕ್ಕೆ. ನಮ್ಮ ಮಗನ್ ಕರ್ಕೊಂಡ್ ಬಂದಿದೆ ಈ ರೋಡಲ್ಲಿ. ಎಲ್ಲಿಲ್ಲ ಯಾವ ಎಲ್ಲ ಕಾರಲ್ಲಿ ಓಡಾಡಿದ್ರೆ ನಾವು ಬೈಕಲ್ಲಿ ವ್ಲಾಗ್ ಮಾಡ್ತಾ ಇದೀವಲ್ಲ ಗೈಸ್, ನಾವು ಬೈಕಲ್ಲಿ ವ್ಲಾಗ್ ಮಾಡ್ತಾ ಇದೀವಿ. ಯಾರು ಅಂಕಲ್ ಅನ್ನೇ ಗುರಾಯಿಸ್ಕೊಂಡು ನೋಡ್ತಾರೆ. ರೋಡ್ ಯಾವ್ದು ಅಂತ ಗೊತ್ತಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್ ಈ ರೋಡ್ ಯಾವ್ದು ಅಂತ. ಸಿಗ್ನಲ್ ಹಾಕೋದೆ ಗೈಸ್ ಇದು. ನಾನು ಬೈಕಲ್ಲಿ ವ್ಲಾಗ್ ಮಾಡ್ತಾ ಇರೋದು, ಯಾರೋ ಒಬ್ರು ಅಂಕಲ್ ನನ್ನೇ ಗುರಾಯಿಸ್ತವ್ರ ಗೈಸ್ ಹಿಂದೆಗಡೆ ನೋಡ್ಕೊಂಡು ಅವಾಗಿಂದ. ನೋಡ್ರಿ ಎಲ್ಲ ಓಡಾಡ್ತವ್ರೆ, ನಾನೇ ನಿಂತಿರೋದು ಇಲ್ಲಿ ಸಿಗ್ನಲ್. ಮನೆಗೆ ಹೋಗೋಣ. ಅಲ್ಲಿ ನೋಡಿ ಗೈಸ್, ಇವಾಗ ನಾವು ಇಲ್ಲಿ ಬಂದು ಪೇಮೆಂಟ್ ಫೈನಲ್ ಮಾಡ್ತಾ ಇದೀವಿ. ಇವ್ನು ನೋಡ್ರಿ ಏನ್ ಆಟ ಆಡ್ತವನೆ. ಮನೆ ಅನ್ಕೊಂಡಿದ್ಯಾ ನೀನು? ಏನ್ ಮಾಡ್ತಾ ಇದ್ಯಾ? ಎತ್ತಿಕ್ ಬಿಡವ, ಬೀಳ್ತದ್ರ ಮೇಲೆ ಅದಕ್ಕೊಂದ್ 2,000 ಮಿಕ್ಕಿದ್ ಫೋನ್ ಪೇ ಮಾಡ್ಬಿಡ್ತೀನಿ. ಇನ್ನೊಂದು 10 ದಿವಸ ಒಳಗಡೆ ಬರುತ್ತೆ. ಇವಾಗ ಬಿಲ್ಲಿಂಗ್ ಎಲ್ಲ ಆಯ್ತು, ಹೊಡ್ತಾ ಇದೀವಿ. ತೊಳಿ ಬಾಯ್ ಮಗ. ನೋಡಿ ಗೈಸ್ ನಮ್ಮ ಹುಡುಗ ಮಾತಾಡ ಏನಾದ್ರು. ಏನ್ ಮಾತಾಡ. ಥ್ಯಾಂಕ್ ಯು ಬಾಯ್. ಗೈಸ್ ನಾವು ಮಧ್ಯಾಹ್ನದಿಂದ ಏನು ತಿಂದಿಲ್ಲ. ನಾವು ವೀಕ್ಷಕ್ ಮಧ್ಯಾಹ್ನ ಬಂದವರು, ಅವಾಗಿಂದ ಏನು ತಿಂದಿಲ್ಲ. ಹಂಗೆ ಆನ್ ದ ವೇಲ್ ಹೋಗ್ತಾ ಕುರುಕ್ ತಿಂಡಿಲಿ ಸ್ವಲ್ಪ ಒಬ್ಬಟ್ಟು ತಿನ್ಕೊಂಡು ಹೋಗ್ತಾ ಇದೀವಿ. ಕ್ಲೋಸಿಂಗ್ ಟೈಮಲ್ಲಿ ಬಂದಿದೀವಿ ಗೈಸ್. ಒಬ್ಬಟ್ಟು, ಕಾಯಿ ಒಬ್ಬಟ್ಟು ತಿಂತಾ ಇದೀವಿ. ಕ್ಲೋಸ್. ನಮ್ಗೆ ವಾಷಿಂಗ್ ಮಿಷಿನ್ ರಿಕ್ವೈರ್ಮೆಂಟ್ ಇದ್ದು ಗೈಸ್. ನಮ್ಮಮ್ಮ ಬಟ್ಟೆ ಒಗಿಬೇಕಂತಂದ್ರೆ ಒಂದ್ 4-5 ಅವರು ಅದಕ್ಕೆ ಹಿಡ್ಕೊಬಿಡೋರು. ಕಾಲೆಲ್ಲ ನೋವು ಅನ್ನೋರು, ಮತ್ತೆ ಹುಷಾರ್ ತಪ್ತಾ ಇದ್ರು ಜಾಸ್ತಿ. ಯಾವಾಗ್ಲೂ ಕೆಮ್ತಾರೆ. ನೀವು ಒಳಗಲ್ಲಿ ಅಬ್ಸರ್ವ್ ಮಾಡಿದಿರ ಇವ್ರನ್ನ, ಯಾವಾಗ್ಲೂ ಕೆಮ್ತಾರೆ. ಯಾಕಂತ ಅಂದ್ರೆ ನೀರಲ್ಲಿ ಆಡಿ 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 ಶೀತ ಆಗ್ಬಿಡುತ್ತಲ್ಲ. ಆಮೇಲೆ ಕೈ ಒಂಥರ ನೀರಲ್ಲಿ ಜಾಸ್ತಿ ಆಡೋರು ಇದು ಒಂಥರ ಹಿಂಗ್ ಬರುತ್ತೆ ಗೊತ್ತಾ, ಆ ಥರ ಎಲ್ಲ ಜಾಸ್ತಿ ಆಗುತ್ತೆ ನಮ್ಮ ಅಮ್ಮಂಗೆ. ಆಮೇಲೆ ನಮ್ದು ಇನ್ನೊಂದು ತುಂಬಾ ಹಳೇದೊಂದು ಮಿಷಿನ್ ಐತೆ, ಅದೊಂದು ಯೂಸ್ ಮಾಡ್ತಾರೆ. ಅದು ಯೂಸ್ ಮಾಡೋದ್ರೂ ಅಷ್ಟೇ, ಜಾಲ್ಸಕ್ಕೆ ಏನೋ ಇದ್ ಮಾಡಕ್ಕೆ ಎಲ್ಲಾನು ಇವರೇ ಮಾಡ್ಬೇಕು. ಅದು ಸುಮ್ನೆ ರುಬ್ಬುತ್ ಅಷ್ಟೇ. ನಿಮ್ ಹತ್ರ ಒಂದ್ ಹಳೇದೈತೆ ಅಂತ ಅಂದಲ್ಲ, ಆ ಮಿಷಿನು ಕೆಟ್ಟೋಗ್ಬಿಟ್ಟೈತೆ ನಮ್ಮ ಮನೇಲಿ. ಅದಕ್ಕೆ 6ಕ್ಕೆ 2 ಸಲ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ. ಮತ್ತೆ ಕೆಮ್ತಾ ಇರ್ತಾರೆ ನಾವ್ ಅಮ್ಮ, ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿದೀರಾ. ಡೈಲಿ ವ್ಯೂವರ್ಸ್ ಆಗಿದ್ರೆ ಗೊತ್ತಿರುತ್ತೆ ನಿಮ್ಗೆ. ಅದಕ್ಕೋಸ್ಕರ ಯಾಕೆ ಬೇಕು ಅಂತ ಅನ್ಬಿಟ್ಟು ಒಂದು ಹೋಗಿ ಬುಕ್ ಮಾಡ್ಕೊ ಬಂದು, ಸೊ ಯಾವ ಮಾಡಲ್ಲು ಏನು ಅಂತ ಅನ್ಬಿಟ್ಟು ನಿಮಗೆ ಆದಷ್ಟು ಬೇಗ ಗೊತ್ತಾಗುತ್ತೆ ಗೈಸ್. ಈ ವೀಕಲ್ಲೇ ಗೊತ್ತಾಗುತ್ತೆ. ಅದು ಲೇಟೆಸ್ಟ್ ಮಾಡಲ್ ಅಂತೆ. ನೋಡಿ ಗೈಸ್ ನೀವು ಬ್ಲಾಗ್ ಅಲ್ಲಿ. ಮಳೆಗಾಲ ಬೇರೆ ಬರುತ್ತೆ ಅಲ್ವಾ, ಅದಕ್ಕೋಸ್ಕರ ಒಂದು ಕೊಡ್ಸ್ಬಿಡೋಣ ಅಂತ ಅಂದ್ಬಿಟ್ಟು ತಗೊಂಡ್ರು ಗೈಸ್. ಖುಷಿ ಆಯ್ತಾ ಅಮ್ಮ? ಒಬ್ಬಟ್ಟು ತಿನ್ಸೋರೆ ಅದಕ್ಕೋಸ್ಕರ. ನಾವ್ ಆಸ್ತಿ ಏನು ಮಾಡಿಲ್ಲ, ಮಕ್ಕಳೇ ಆಸ್ತಿ ಅಲ್ವಾ. ನಾವ್ ಆಸ್ತಿ ಮಾಡಿಲ್ಲ, ಪಾರ್ಸಲ್ ಮಾಡಿದ್ಯಾ? ಪಾರ್ಸಲ್ ತಗೊಂಡ್ ಹೋಗ್ತಾ ಇದೀನಿ ಗೈಸ್ ಮನೆಗೆ. ಇವಾಗ ಒಬ್ಬಟ್ಟು ತಿಂದಿದ್ದಾಯ್ತು, ಮನೆಗೆ ಹೋಗ್ಬಿಟ್ಟು ಸಿಕ್ತೀನಿ ಗೈಸ್ ನಿಮ್ಗೆ. ಗೈಸ್ ನೆನೆ ಮನೆಗೆ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು. ಹಂಗೆ ಡಿನ್ನರ್ ಮಾಡಿಕೊಂಡು ಸೊ ನಾವು ಮಲ್ಕೊಂಡು ವಿಡಿಯೋನ ಎಂಡ್ ಮಾಡಿರಲಿಲ್ಲ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಹೊಸೊಬ್ರು ಯಾರು ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಟೇ ಟ್ಯೂನ್. ಯಾವ ಮಾಡೆಲ್ ಬುಕ್ ಮಾಡಿದ್ದೀನಿ, ಪ್ರೈಸ್ ಏನು ಅಂತ ಅಂದ್ಬಿಟ್ಟೆಲ್ಲ ಹಾಕ್ತೀನಿ. ನನ್ನ ಪ್ರಕಾರ ಗೈಸ್ ಗುರುವಾರ ಅಷ್ಟೊತ್ತಿಗೆಲ್ಲ ಬಂದ್ಬಿಡುತ್ತೆ ಅಂತ ಹೇಳಿದ್ರು. ನೋಡುವ ಪ್ರೈಸ್ ಏನಾಯಿತು, ಯಾವ ಮಾಡಲ್ಲು, ಯಾವ ಮಿಷಿನು ಎಲ್ಲ ತೋರಿಸ್ತೀನಿ ಗೈಸ್. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು, ಬಟ್ ಓಕೆ ಚೆನ್ನಾಗಿದೆ. ನೋಡಿ ಸ್ಟೇ ಟ್ಯೂನ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹೊಸೊಬ್ರು ನೋಡ್ತಾ ಇದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿಗುವ ಮತ್ತೆ ನಾಳೆ ವಿಡಿಯೋದಲ್ಲಿ. ಬಾಯ್.